ಈಗ ಶುಗರ್ ಮಾತ್ರೆ ವಿಚಾರಕ್ಕೆ ಬಂದಾಗ ಪ್ರತಿ ಜನೌಷಧಿ ಕೇಂದ್ರದಲ್ಲಿ ಒಂದು 25 ರಿಂದ 30 ರೂಪಾಯಿ ಸಿಗ್ತಾ ಇದೆ. ಯಾಕೆ ತಗೋಬಾರ್ದು? ಜನೌಷಧಿ ಕೇಂದ್ರದಲ್ಲಿ ತಗೊಂಡ್ರೆ ₹1 ಒಂದು ಪ್ಯಾಡ್, ಸ್ಯಾನಿಟರಿ ಪ್ಯಾಡ್, ಸುವೇದ ಸ್ಯಾನಿಟರಿ ಪ್ಯಾಡ್. 90% ವಿದ್ಯಾವಂತರು ಕೂಡ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಇದೆ ಅಂತ ಹೇಳ್ಬಿಟ್ಟು ಗೊತ್ತು. ಆದರೆ ಯಾಕೆ ಅಲ್ಲಿ ತಗೋಬೇಕು ಅನ್ನೋ ಒಂದು ಇದು. ಆದ್ರೆ ಕೆಲವೊಂದು ಕಡು ಬಡವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದೀವಿ. ದಯವಿಟ್ಟು BP ಆಗ್ಬೋದು, ಶುಗರ್ ಆಗ್ಬೋದು, ಕೆಲವೊಂದು ಕಾಯಿಲೆಗಳು, ದೀರ್ಘಾವಧಿ ಕಾಯಿಲೆಗಳು ಏನಿದೆಯೋ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂತ ಒಂದು ಒಳ್ಳೆ ಔಷಧಿಗಳು ಸಿಗ್ತಾ ಇದೆ. ದಯವಿಟ್ಟು ಹೋಗಿ ಜನೌಷಧಿ ಕೇಂದ್ರ ನಿಮ್ಮ ನೀವು ನಿಯರ್ ಎಲ್ಲಿ ಇರ್ತೀರೋ, ನಿಮಗ್ ಗೊತ್ತಿಲ್ಲ ಅಂದ್ರೆ ನಿಮ್ಮ ವಿದ್ಯಾವಂತರಿಗೆ ಯಾರಾದ್ರೂ ನಿಮ್ಮ ಓದಿರ್ತಕ್ಕಂಥ ಕೆಲವೊಂದು ವಿದ್ಯಾರ್ಥಿಗಳು ಕೇಳಿ ಜನೌಷಧಿ ಕೇಂದ್ರ ಇಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಡಾಕ್ಟರ್ ಸಲಹೆ ಪಡೆದು ಆ ಒಂದು ಔಷಧಿಗಳನ್ನ ಪಡಿಬೇಕಾಗಿ ತಮ್ಮಲ್ಲಿ ಮನವಿ. ಯಾಕೆ ಅಂತಂದ್ರೆ ಇವತ್ತು ₹500 ಸಂಪಾದನೆ ಮಾಡೋ ನಾವು ಸಂಸಾರ ನಡೆಸೋದಕ್ಕೆ ಕಷ್ಟ ಆಗಿದೆ. ಸೊ ಈ ತರ ಒಂದು ಸನ್ನಿವೇಶದಲ್ಲಿ ನೀವು ತಿಂಗಳಿಗೆ ₹3,000 ರಿಂದ ₹4,000 ಔಷಧಿಗಳಿಗೆ ಖರ್ಚು ಮಾಡ್ತಾ ಇದ್ರೆ. ಸೊ ಅದಕ್ಕಾಗಿ ಹಿಂದೆ ಜನೌಷಧಿ ಕೇಂದ್ರಗಳನ್ನು ಭೇಟಿಯಾಗಿ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇರತಕ್ಕಂತ BP ಆಗ್ಬೋದು, ಶುಗರ್ ಆಗ್ಬೋದು, ಥೈರಾಯ್ಡ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಈ ಔಷಧಿಗಳನ್ನ ತಗೊಳ್ಳಿ. ಯಾಕಂದ್ರೆ 2047ಕ್ಕಿಂತ ಹೆಚ್ಚು ಟ್ಯಾಬ್ಲೆಟ್ಸ್ ಆಗ್ಬೋದು, ಔಷಧಿಗಳಾಗ್ಬೋದು, ಒಳ್ಳೆ ಗುಣಮಟ್ಟದ ೌಷಧಿಗಳು ಸಿಗ್ತಾ ಇದೆ. ದಯವಿಟ್ಟು ಹೋಗಿ ಸದುಪಯೋಗ ಪಡಿಸ್ಕೊಳ್ಳಿ. ಬ್ರಾಂಡೆಡ್ ಔಷಧಿಗಳು ಹೊಂದಿರುವ ಈ ಜನರಿಕ್ ಔಷಧಿಗಳ ಕೇಂದ್ರದಲ್ಲಿ 50% ರಿಂದ 90% ಕಡಿಮೆ ದರದಲ್ಲಿ ಲಭ್ಯವಿದೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ, ಅಂದ್ರೆ WHO ಅವರ ಮಾನ್ಯತೆ ಪಡೆದಿರ್ತಕ್ಕಂಥ ಔಷಧಿಗಳು. ಜನೌಷಧಿ ಕೇಂದ್ರಗಳಲ್ಲಿ ಸರಿಸುಮಾರು 2047ಕ್ಕೂ ಹೆಚ್ಚು ವಿವಿಧ ಔಷಧಿಗಳು ದೊರೆಯುತ್ತವೆ. 300ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸಾ ಉಪಕರಣಗಳು ಲಭ್ಯವಿದೆ. ಮಹಿಳೆಯರು ಯೂಸ್ ಮಾಡ್ತಕ್ಕಂಥ ಸ್ಯಾನಿಟರಿ ಪ್ಯಾಡ್ಸ್ ಕೇವಲ ಸುವೈದ ಪ್ಯಾಡ್ಸ್ ಅಂತ ಹೇಳ್ಬಿಟ್ಟು ಕೇವಲ ₹1ಗೆ ಸಿಗುತ್ತಾ ಇದೆ. ಇಲ್ಲಿ ದೀರ್ಘಕಾಲದ ಕಾಯಿಲೆಗಳಾದ ಮಧುಮೇಹ, ರಕ್ತದೊತ್ತಡ ಮತ್ತು ಕ್ಯಾನ್ಸರ್ ನಂತ ಕಾಯಿಲೆಗಳಿಗೆ ಬಳಸುವ ದುಬಾರಿ ಔಷಧಿಗಳು ವೆಚ್ಚವನ್ನು ಗಣನೀಯವಾಗಿ 50 ರಿಂದ 90% ವರೆಗೆ ತಗ್ಗಿಸುತ್ತದೆ. ದೇಶಾದ್ಯಂತ ಸರಿಸುಮಾರು 1000ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳಿದ್ದು, ಈ ಒಂದು ಜನೌಷಧಿ ಕೇಂದ್ರಗಳ ಒಂದು ಇದನ್ನ ಸದುಪಯೋಗ ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು, ಬಡವರು ಈ ಔಷಧಿಗಳ ಕೇಂದ್ರಕ್ಕೆ ಸಿಗುವ ಎಲ್ಲಾ ಔಷಧಿಗಳನ್ನು ಉಪಯೋಗ 15,000ದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಅತಿ ಕಡು ಬಡವರಿದ್ದಾರೆ. ಸೊ ಅವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಔಷಧಿಗಳು ಸಿಗುತ್ತೆ ಅಂದ್ರೆ ಇವತ್ತು BP ಆಗ್ಬೋದು, ಶುಗರ್ ಆಗ್ಬೋದು, ಥೈರಾಯ್ಡ್ ಆಗ್ಬೋದು, ಈ ತರ ಒಂದು ಏನು ದೀರ್ಘಕಾಲದ ಒಂದು ಸಮಸ್ಯೆಗಳೇನಿದಾವೆ ಇದಕ್ಕೆ ಪೂರಕವಾಗಿ ನಮ್ಮ ಪ್ರಧಾನಮಂತ್ರಿಯವರು ಕೆಲವೊಂದು ಔಷಧಿಗಳನ್ನ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಅಂತೇಳಿ ಮಾಡಿ ತೀರಾ ಬಡವರಿಗೆ ಕೈಗೆಟುಕೋ ಬೆಲೆಯಲ್ಲಿ ಸಿಗುವಂತ, ಅಂದ್ರೆ 10 ರಿಂದ 90% ಡಿಸ್ಕೌಂಟ್ ಅಲ್ಲಿ ಇದು ಬಂದು WHO ಇದು ಮಾನ್ಯತೆಯನ್ನು ಪಡೆದಿರ್ತದೆ. ನೀವು ಕಡಿಮೆ ಬೆಲೆಗೆ ಇವತ್ತು ಮೆಡಿಸಿನ್ ಸಿಗ್ತಾ ಇದೆ ಅಂದ್ರೆ ಅದು ಏನೋ ಯಾವ್ದೋ ಒಂದು ಗುಣಮಟ್ಟ ಇಲ್ಲದೆ ಇರ್ಬೋದು ಅಂತ ಹೇಳಿ ನೀವು ಅನ್ಕೋಬಹುದು. ಆದ್ರೆ ಅದನ್ನೆಲ್ಲ ತಳ್ಳಿ ಹಾಕಿ. ಯಾಕೆ ಅಂದ್ರೆ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಏನು ಟೆಸ್ಟ್ ಮಾಡಿ ಕಳ್ಸಿರ್ತಕ್ಕಂಥ ಔಷಧಿಗಳು. ಸೊ ಈಗ ಒಂದು BP ಟ್ಯಾಬ್ಲೆಟ್ಗೆ ನೀವು ಒಂದು ₹170 ರಿಂದ ₹180 ಖರ್ಚು ಮಾಡ್ತೀರಾ. ಸೊ ಅದೇ ಒಂದು ₹25 ರಿಂದ ₹30 ಸಿಕ್ಕಿದ್ರೆ ನಿಮ್ಗೆ ಯಾಕೆ ಉಪಯೋಗ ಆಗಲ್ಲ? ವಿಶೇಷವಾಗಿ ಮಹಿಳೆಯರಿಗೆ ಏನು ಮಂತ್ಲಿ ಪೀರಿಯಡ್ಸ್ ಅಂತ ಹೇಳಾಕ್ತಾರೆ. ಸೊ ಅವರಿಗೆ ಇವತ್ತು ಒಂದು ಪ್ಯಾಡ್ ಬಂದು ₹10 ಕಾಸ್ಟ್ ಬೀಳುತ್ತೆ. ಅಂದ್ರೆ ಒಂದು ಪಾಕೆಟ್ ಇರೋದು ನಿಮಗೆ ₹50, ₹45 ರಿಂದ ₹50 ಕಾಸ್ಟ್ ಬೀಳ್ತಾ ಇದೆ. ಸೊ ಅದೇ ನೀವು ಜನೌಷಧಿ ಕೇಂದ್ರದಲ್ಲಿ ತಗೊಂಡ್ರೆ ₹1 ಒಂದು ಪ್ಯಾಡ್, ಸ್ಯಾನಿಟರಿ ಪ್ಯಾಡ್, ಸುವೇದ ಸ್ಯಾನಿಟರಿ ಪ್ಯಾಡ್ ಅಂತ ಹೇಳ್ಬಿಟ್ಟು ನಿಮಗೆ ಸಿಗುತ್ತೆ. ಜನೌಷಧಿ ಕೇಂದ್ರ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಸಿಗುತ್ತೆ. ದಯವಿಟ್ಟು ಅದನ್ನ ಪಡ್ಕೋಬೇಕು.